ಹಲೋ ಹಲೋ ಕದ್ದ ಇನ್ನು ಏನ್ ಮಾಡ್ತಿದ್ದೀಪ ಹಲೋ ಕಂದ ಪೂಜೆ ಮಾಡ್ತಾ ಇದೀನೋ ಏನಮ್ ಏನ್ ಮರಿ ಪೂಜೆ ಮಾಡ್ತಾ ಇದೀನೋ ಕಂದ ಸುಮ್ಮನೆ ಉಣ್ತಾ ಇದ್ದೀನಿ ಪೂಜೆ ದೇವಸ್ಥಾನ ಇಲ್ಲಿ ರೂಮಾಗ ಐತಿ ಒಳಗಡೆಗೆ ನಾನು ಇಲ್ಲಿ ಮ್ಯಾಗಡೆ ಆಗಿದ್ದೀನಿ ಸ್ವಾಮಿ ಟಿವಿ ನೋಡೋಣ ಅಂತ ಈಗ ಬಂದು ಒಳಗೆ ಯಾಕೋ ಕಂದ ಸರಿಯಾಕೆ ಕಂದ ಮಗಳು ಕೂಡ ಹೇಳ್ತೀನಿ ಬೇಕಾರೆ ಆ ಮಗಳು ಕೂಡ ಫೋನ್ ಹೇಳ್ತೀನಿ ಆಯ್ತಾ ಹಾ ಏನಂತ ಹೇಳ್ತೀರಾ ಸ್ವಾಮಿ ಯಾಕಪ್ಪ ಪತಿ ದೇವ್ರನ್ನ ಆಚೆಗೆ ಹಾಕಿದ್ಯಮ್ಮ ಅಂತ ಅಮ್ಮ ಅಮ್ಮ ಓ ತಾಯಿನ ಚಾಯ ಕರ್ಮ ಹಿಂಗಾರ ಬಿಟ್ಟರೆ ಸ್ವಾಮಿ ನಾ ಕಂದ ಯಾಕ ಮಗಳು ಕೊಡೋ ಹೇಳ್ದವ್ರು ಸ್ವಾಮಿ ಕಂದ ಮಾತಾಡೋ ಹಾ ನಿನ್ನಂತ ಮಿಂಡ್ರಿ ಬಿಟ್ಟೆ ಸ್ವಾಮಿ ಸ್ವಾಮಿಗಳೇ ಹಾ ಹೇಳೋ ಏನ ಊಟ ಇಲ್ಲ ತಿಂಡಿ ಇದು ಕಾಲ ಕಾಲಕ್ಕೆ ತಿಂದು ತೇಗುತ್ತ ಕಾಲ ಕಳೆಯುತ್ತಲಿದ್ದ ಪ್ರಾಣಿಗೆ ಕುಳು ಇಲ್ಲದೆ ನೀರು ಇಲ್ಲದೆ ಅಲೆಯುವ ಗತಿ ಬಂದಿದೆ ಅನ್ನಂಗಾಯ ಸ್ವಾಮಿ. ನೋಡೋ ಒಂದ್ ದಿವಸ ಸುಖ ಇದ್ರೆ ಒಂದ್ ದಿವಸ ದುಃಖ ಇರುತ್ತೆ. ನೆನ್ನೆ ಸುಖ ತಾಂಡಿದ್ಯಲ್ಲ ಭಾನುವಾರ. ಇಲ್ಲ ಇದು ಇದನ್ನ ಮಾಡ್ತಾ ಇದೀವ್ರಿ ಎಂತದು ಧರ್ಮ ಪೂಜೆ ಮಾಡ್ತಾ ಇದೀವಿ. ಏನು ಮಾಡಂಗಿಲ್ಲ, ಮಟನ್ ಗಿಟನ್ ಏನು ಮಾಡಂಗಿಲ್ಲ. ಮಟನ್ ಅಲ್ಲ ಕಣೋ, ಓ ಅಲ್ಲಿ ರತ್ನಮ್ಮನ ಮನೆಗೆ ನೀವು ಎಷ್ಟು ಜನ ಹುಟ್ಟಿಸ್ಕೊಂಡಿಲ್ಲ ಸ್ವಾಮಿ. ನೀವು ತಾಯಿನಾಯ್ತು ಎಂತೆಂತಾರ ಸ್ವಾಮಿಗಳು ಸತ್ತೋದ್ರು. ಹಲೋ ಸ್ವಾಮಿ ಹೇಳೋ ಕಂದ. ತೋಲ್ಕಂದ ಇದು ನನಗೆ ಸ್ವಲ್ಪ ಕಾಲಾವಕಾಶ ಬೇಕು ಸ್ವಾಮಿ. ಎಷ್ಟ್ ದಿವಸನೋ? ಯಾಕೋ ಜೀವಕ್ಕೆ ಅರ್ಸಿಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ. ದೊಡ್ಡ ಹೆಂಡತಿ ತಕ ಹೋಗೋ ಒಂದ್ ವಾರ. ಹಲೋ ದೊಡ್ಡ ಹೆಂಡತಿ ತಕ ಹೋಗೋ. ದೊಡ್ಡ ಹೆಂಡತಿ ತಕೆ ದೊಡ್ಡ ಪಾತ್ರೆ ಈ ದೊಡ್ಡ ಪತ್ರೆನಾ? ದೊಡ್ಡ ಹೆಂಡತಿ ರತ್ನಮ್ಮ. ದೊಡ್ಡ ಪತ್ರೆ ಅಲ್ಲ, ದೊಡ್ಡ ಹೆಂಡತಿ ರತ್ನಮ್ಮ ತಕ ಹೋಗೋ. ಇದಕ್ ಮಾಡ್ಕೊಂಡ್ ಬಿಡಿ ಸ್ವಾಮಿ. ಇದು ಸಂಕ್ರಾಂತಿ ಹಬ್ಬಕ್ಕೆ ಅಭಿಷೇಕ ಮಾಡಿಸ್ತೀವಲ್ಲ ಜನ್ಮಾದೇವ್ರಿಗೆ. ಬೇಡ ಬೇಡ, ನೆನ್ನೆ ಹೋಗಿದ್ದಾವ ತಿಪ್ಟೂರಾಗ ರತ್ನಮ್ಮ ದೊಡ್ಡ ಹೆಂಡತಿ. ಅವ್ರ ತಕ ಹೋಗೋ, ನೆಮ್ಮದಿ ಸಿಗುತ್ತೆ. ಆಯ್ತು, ಪತ್ರೆ ಎಲ್ಲ ತಗೊಂಬಂದು ಅವರೇ ಕೊಡ್ತಾರೇನ ಸ್ವಾಮಿಗಳೇ? ಇಲ್ಲ ಕೊಡೋದು ನಿನ್ ಮಗಳಿಗೆ ಹೇಳ್ತೀನಿ. ನಿಮ್ ಅಮ್ಮನ ಎಷ್ಟು ಜನ ಹುಟ್ಟಿಸ್ಕೊಂಡು ನಿಂತ ಅಮ್ಮ ನಮ್ಮ ಸಂಸಾರಕ್ಕೆ ಬೆಂಕಿ ಇಕ್ಕಲ್ಲ ನಿಂತ ಅಮ್ಮ. ಹೇಳೋ ಕಂದ. ಈ ಕಾಲಾವಕಾಶ ಇಲ್ಲ ಸ್ವಾಮಿ. ನನಗೂ ಇಲ್ಲ ಕಾಲಾವಕಾಶ. ಮಗಳು ಕೂಡ ಮಾತಾಡ್ಬೇಕಣ. ಅಲ್ಲಿ ಕೊಟ್ಟನ ಸ್ವಾಮಿ, ಕೊಟ್ಟು ಅಲ್ಲೇ ಕೊಟ್ಟೆ ಸ್ವಾಮಿ. ಈಗ ಕೊಡೋ. ಸೋಳ್ಯಾಗ ತಾತೆಗಡೆ ಮನೆ ಕಣಕ್ಕೆ 2 ಮಂತ್ರ ಹೇಳ್ಬೇಕು ಅನ್ ಕೊಡ. ಅಮ್ಮರಿಗೆ ಹೇಳ್ತೀರಾ ಸ್ವಾಮಿ ಮಂತ್ರ? ಅಮ್ಮಗೆ ಅಂತ ನೋಡಿ ಉಂಟು ಆಯ್ನ ಅಕ್ಕಿ. ಈಗ ತಿಂದು ಬಿಡ್ತಾನೆ, ಅವರೇ ತಂದು ಕೊಡ್ತಾರೆ. ಅವರೇ ಕಾಳು ತಾಯಿನ ಅಕ್ಕಿ ಆಯ. ಕಂದ ಕಾಲಾವಕಾಶ ಇಲ್ಲ ಸ್ವಾಮಿ. ನಮಗೂ ಕಾಲಾವಕಾಶ ಇಲ್ಲ, ಟೈಮ್ ಇಲ್ಲ. ಕೊಡು ಮಗಳಿಗೆ ಫೋನು. ನಿಮ್ಮ ಆಫ್ ಮಾಡ್ತೀನಿ ಸ್ವಾಮಿ. ಏನಿ ವನವಾಸವೋ ಅಂತ ಇದು ಯಾರು? ಏನಿ ವನವಾಸವೋ ಏನಿ ಮೃಗಾಚಾರವೋ ಏನಿದೆ ಪರಿ ಬಂದಿತು ಅಂತ ಇದು ಹಿಂಗಾಗೋತ್ ನನ್ ಕತೆ. ಯಾವ್ದೋ ನಾಟಕದಾಗ ಕೇಳಿದೀನಿ ಹಾಡು.